ಗಾಯ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಹಸಿನ ಶೆಡ್ಡು ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋರು, ಹಸಿನ ಶೆಡ್ಡು ಮಾಡಿಸ್ತಾ ಇರೋರು, ಮುಂದೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋರು ನೋಡಲೇಬೇಕಾಗಿರೋ ವಿಡಿಯೋ ಇದು. ಏನಪ್ಪ ವಿಡಿಯೋ ಅಂದರೆ ನೋಡಿ, ನಮ್ಮದು ಹಸಿನ ಶೆಡ್ ಮಾಡಿಸೋದಕ್ಕೆ ಎಷ್ಟು ಖರ್ಚು ವೆಚ್ಚ ಬೀಳ್ತು, ಮತ್ತು ತಿರ್ಗಿ ನಮ್ಮದು ಎಷ್ಟಡಿ ಖರ್ಚಿಗೆ ಶೆಡ್ಗೆ ಎಷ್ಟೆಷ್ಟು ಖರ್ಚು ಬಿದ್ದಿದೆ, ಮತ್ತು ಕಂಬಿಗೆಲ್ಲ ಎಷ್ಟು ಖರ್ಚು ಬೀಳ್ತು, ಮತ್ತು ಶೀಟ್ಗಳು ಎಷ್ಟು ಶೀಟ್ ಬಿದ್ದಿದ್ದೇವೆ, ಮತ್ತು ಎಷ್ಟು ಖರ್ಚು ಬೀಳ್ತು ಶೀಟ್ಗೆ, ಮತ್ತು ತಿರ್ಗಿ ಇದನ್ನು ಮಾಡೋದಕ್ಕೆ ಎಷ್ಟು ದಿನ ಟೈಮ್ ತೊಗೊಂತು, ಮತ್ತು ತಿರ್ಗಿ ಇದಕ್ಕೆ ಮಾಡೋದಕ್ಕೆ ಕೂಲಿ ಎಷ್ಟು ತೊಗೊಂಡ್ರು, ಮತ್ತು ಯಾವ ಥರ ಮಾಡಿಸಿದ್ರೆ ಶೆಡ್ಡು ಬೆಸ್ಟು ಅಂದರೆ ಹಸುಗಳಿಗೆ ಉತ್ತಮ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಗೈಸ್. ನೋಡಿ, ನಮ್ಮ ಶೆಡ್ಡು ಆ್ಯಕ್ಚುಲಿ ಮೆಜರ್ಮೆಂಟ್ ಇರೋದು 100 ಅಡಿ ಉದ್ದ ಇದೆ, 22 ಅಡಿ ಅಗಲ ಇದೆ ನಮ್ಮ ಶೆಡ್ಡು, ಓಕೆನಾ. ಮತ್ತು ತಿರ್ಗಾ ಹೈಟ್ ಬಂದುಬಿಟ್ಟು ನಾವು 10 ಅಡಿ ಹೈಟ್ ಇಟ್ಕೊಂಡಿದ್ದೀವಿ. ಸೊ ಇದ್ರ ಶೆಡ್ದು 10 ಅಡಿ ಹೈಟ್ ಇದೆ, 100 ಅಡಿ ಉದ್ದ, 22 ಅಡಿ ಅಗಲ ಇದೆ ಇದು ಶೆಡ್ಡು. ಮತ್ತು ನಮಗೆ ಕಂಬಿ ಎಷ್ಟು ಹಿಡಿತಪ್ಪ ಈ ಟೋಟಲಿ ಶೆಡ್ ಮಾಡೋದಕ್ಕೆ ಅಂದರೆ ಓನ್ಲಿ ದನಿನ ಶೆಡ್ಡಿಗೆ ಮಾತ್ರ. ಸೊ ಎಷ್ಟು ಹಿಡಿತಪ್ಪ ಅಂದರೆ ಹತ್ರ 1 ಟನ್ನು ಕಂಬಿ ಹಿಡಿದಿದೆ, ಅಂದರೆ 1000 kg ಕಂಬಿ ಹಿಡೀತು. ಸೊ ನಾವು ಇದನ್ನು ಕಂಬಿ ತಂದಾಗ ಕೆ ಜಿ ಬಂದ್ಬಿಟ್ಟು 59 ರೂಪಾಯಿ ಇತ್ತು ಕೆ ಜಿ. ಸೊ ನಮಗೆ ಆಲ್ಮೋಸ್ಟು ಕಬ್ಣದ್ದೇನೆ ಪ್ರೈಸ್ ಎಷ್ಟಾಯ್ತಪ್ಪ ಅಂದರೆ ನೋಡಿ, ಬರೀ ಕಂಬಿಗೇ ನಮಗೆ 60,000 ರೂಪಾಯಿ ಬೀಳ್ತು ಈ ಶೆಡ್ ಮಾಡಿಸೋದಕ್ಕೆ. ಟೋಟಲಿ ಫುಲ್ಲು ಸೈಡು ಪಿಲ್ಲರ್ಗಳು ಮತ್ತು ತಿರ್ಗಾ ಪರ್ಲೈನ್ಗಳು ಏನೇನು ಕಂಬಿ ಹಾಕಿದ್ದೀವಿ ಈ ಶೆಡ್ಗೆ. ಸೊ ಟೋಟಲ್ 60,000 ರೂಪಾಯಿ ನಮಗೆ ಆ ಕಂಬಿಗೆ ಬೀಳ್ತು ಪ್ರೈಸು. ಮತ್ತು ಈ ಶೀಟ್ ಇದೆಯಲ್ಲ, ಶೀಟ್ ಬಂದ್ಬಿಟ್ಟು ನಮಗೆ 64 ಶೀಟ್ ಹಿಡ್ದೈತೆ ಟೋಟಲಿ ಮೇಲ್ಗಡೆಗೆ ಮಾತ್ರ. ಶೆಡ್ಡು ಮೇಲ್ಗಡೆಗೆ ಮಾತ್ರ 64 ಶೀಟ್ ಹಿಡ್ದೈತೆ. ನಮಗೆ ಆ್ಯಕ್ಚುಲಿ ಸ್ಕ್ವೇರ್ ಫೀಟು 35 ರೂಪಾಯಿ ಹಂಗೆ ಸ್ಕ್ವೇರ್ ಫೀಟ್ ಬೀಳ್ತು. ಸೊ ಶೀಟ್ಗೆ ಟೋಟಲಿ 92,000 ರೂಪಾಯಿ ಆಯಿತು. ಫುಲ್ಲು ಇದು 100 ಅಡಿ ಉದ್ದ ಮತ್ತು ತಿರ್ಗಾ 22 ಅಡಿ ಅಗಲ ಒಂದು ಶೆಡ್ ಮಾಡೋದಕ್ಕೆ ಮೇಲ್ಗಡೆ ಶೀಟ್ಗೆ ನಮಗೆ 92,000 ರೂಪಾಯಿ ಖರ್ಚು ಬೀಳ್ತು ಬ್ರದರ್. ಮತ್ತು ಟೋಟಲಿ ಶೆಡ್ ಮಾಡೋದಕ್ಕೆ ಎಷ್ಟು ದಿನ ಟೈಮ್ ತೊಗೊಂಡ್ರಪ್ಪ ಅಂದರೆ 3 ದಿನ ಟೈಮ್ ತೊಗೊಂಡ್ರು. ಸೊ 3 ದಿನ ಅಂದರೆ ಫಸ್ಟ್ ಡೇ ಬಂದುಬಿಟ್ಟು ಏನು ಮಾಡಿದ್ರು ಅಂದರೆ ನೀಟಾಗಿ ಮೆಜರ್ಮೆಂಟ್ ಹಿಡಿದ್ಬಿಟ್ಟು ನಮಗೆ ಗುಂಡಿ ಕಿತ್ಕೊಳ್ಳೋಕ್ಕೆ ಫಸ್ಟ್ ಡೇ ಮಾರ್ಕ್ ಮಾಡಿಕೊಟ್ರು. ನಾವು ಗುಂಡಿ ಕಿತ್ಕೊಟ್ವಿ. ನೆಕ್ಸ್ಟು ಅದಾದಮೇಲೆ ಎಲ್ಲ ಸೈಡ್ ಪಿಲ್ಲರ್ಗಳೆಲ್ಲ ನಿಂತ್ಕೊಂಬಿಟ್ವಿ. ಸೈಡ್ ಪಿಲ್ಲರ್ ಎಷ್ಟೆಷ್ಟು ಅಡಿ ನಿಂತ್ಕೊಂಡಿದ್ದೀವಿ ಅಂದರೆ ಅದು 1.5 ಇಂದ 2 ಅಡಿ ಕೆಳಗಡಿಗೆ ನಾವು ಆಳ ಗುಂಡಿ ತೆಗೆದು ನಿಂತ್ಕೊಂಡಿದ್ದೀವಿ. ಫಸ್ಟ್ ಡೇ ಎಲ್ಲ ಟೋಟಲಿ ಫುಲ್ಲು ಸೈಡ್ ಪಿಲ್ಲರ್ ನಿಂತ್ಕೊಂಡ್ರು. 2ನೇ ದಿವಸ ನೋಡಿ ಈ ಥರ ಪರ್ಲೈನ್ಗಳು ಹೇಳ್ಕೊಂಡು ಮತ್ತು ಸೆಂಟ್ರ್ ಕಂಬಿಗಳೆಲ್ಲ ಹೇಳ್ಕೊಂಬಿಟ್ರು. ಮತ್ತು ತಿರ್ಗಾ 3ನೇ ದಿವಸಕ್ಕೆ ಫುಲ್ ಎಲ್ಲ ಶೆಡ್ನೆಲ್ಲ ಶೀಟಲ್ಲಿ ಎಳೆದ್ಬಿಟ್ಟು ಶೆಡ್ಡು ಫುಲ್ ಟೋಟಲಿ ಕ್ಲೋಸ್ ಮಾಡಿಕೊಟ್ರು. ನಮಗೆ ಆ್ಯಕ್ಚುಲಿ 3 ದಿವಸಲ್ಲೇ ಮಾಡಿಕೊಟ್ರು ನೀಟಾಗಿ. ಇದನ್ನ ಶೆಡ್ ಮಾಡೋದಕ್ಕೆ ಆ್ಯಕ್ಚುಲಿ 3 ಡೇಸು ಟೈಮ್ ಹಿಡೀತು. ಮತ್ತು ನಮಗೆ ಈ ಶೆಡ್ ಮಾಡೋದಕ್ಕೆ ಕೆಲಸದವರು ಎಷ್ಟಪ್ಪ ಕೂಲಿ ತೊಗೊಂಡ್ರು ಅಂದರೆ 36,000 ರೂಪಾಯಿ ತೊಗೊಂಡ್ರು. ಸೊ ನಾವು ಗುತ್ತಿಗೆ ಕೊಟ್ಬಿಟ್ಟಿದ್ವಿ, ನಾವು ಕೆ ಜಿ ಲೆಕ್ಕನೂ ಕೊಡಲಿಲ್ಲ, ಮತ್ತು ತಿರ್ಗಾ ಸ್ಕ್ವೇರ್ ಫೀಟ್ ವೈಸು ಕೊಡಲಿಲ್ಲ. ನಾವು ಗುತ್ತಿಗೆ ಕೊಟ್ಬಿಟ್ಟಿದ್ವಿ ಎಷ್ಟಕ್ಕೆ ಅಂತ ಅವರೇನೇ ಲೆಕ್ಕಾಚಾರ ಮಾಡಿಬಿಟ್ಟು ನಮಗೆ ಟೋಟಲಿ ಈ ಹಸು ಶೆಡ್ ಮಾಡಿಸೋದಕ್ಕೆ ನಮಗೆ 36,000 ರೂಪಾಯಿ ಖರ್ಚು ಬೀಳ್ತು ಗಾಯ್ಸ್. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ನು ಏನಂದರೆ, ಸೊ ದಯವಿಟ್ಟು ಶೆಡ್ನ ಮಾಡಿಸ್ಬೇಕು ಅಂದ್ಕೊಂಡಿರೋರು, ಮಾಡಿಸ್ತಾ ಇರೋರು ನೀವೇ ಮುಂದೆ ನಿಂತು ಮಾಡಿಸಿ. ಮತ್ತು ತಿರ್ಗಾ ಕೆಲಸದವ್ರಿಗೆ ಕೊಡಬೇಕಾದ್ರೆ ಕರೆಕ್ಟು ಪ್ರೊಫೆಷ್ನಲ್ ಕೆಲಸದವ್ರಿಗೆ ಕೊಡ್ರಿ. ನೋಡಿ, ಆ್ಯಕ್ಚುಲಿ ಈ ಹಸು ಶೆಡ್ ಮಾಡಿ ನಮ್ಮದು 1.5 ತಿಂಗಳಾಗೈತೆ. ಸೊ ಇದೇ ಹಸು ಶೆಡ್ ಮಾಡಿರೋರಿಗೆ ನಾನು ಕುರಿ ಶೆಡ್ ಮಾಡೋದಕ್ಕೆ ಕೊಟ್ಟಿದ್ದೆ. ಸೊ ಅವರು ಬಂದು ಸರಿಯಾಗಿ ಮಾಡಲಿಲ್ಲ. ನೋಡಿ, ಇವಾಗ ಅದು ಕೆಲಸ ಇನ್ನೂ ಪ್ರೊಸೆಸಲ್ಲಿ ನಡೀತೈತೆ. 1.5 ತಿಂಗಳಾದ್ರೂ ಕೂಡ ನೋಡಿ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಈ ಥರ ಆಗ್ತವೆ. ಸೊ ದಯವಿಟ್ಟು ನೀವು ಕೊಡಬೇಕಾದ್ರೆ ಕರೆಕ್ಟು ಪ್ರೊಫೆಷ್ನಲ್ಸ್ಗಳಿಗೆ ಕೊಡ್ರಿ. ಮತ್ತು ಇಂಥವ್ರು ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಫಸ್ಟು ಟೋಕನ್ ಹಾಕ್ಬಿಡ್ತಾರೆ, ಅಣ್ಣ ನಾಳೆಯಿಂದ ಬರ್ತೀನಿ 5,000 ಅಡ್ವಾನ್ಸ್ ಆಗಿ 10,000 ಅಡ್ವಾನ್ಸ್ ಆಗಿ ಅಂತ ಅಂತಾರೆ. ದಯವಿಟ್ಟು ಅಡ್ವಾನ್ಸ್ಗಳೆಲ್ಲ ಹಾಕ್ಬೇಡ್ರಿ. ಬಂದು ಕೆಲಸ ಮಾಡಿ 10 ರೂಪಾಯಿ 20 ರೂಪಾಯಿ ಜಾಸ್ತಿ ತೊಗೊಂಡು ನಿಮ್ದು ಏನೈತೆ ನಿಮ್ಮ ಕ್ಲಿಯರ್ ಮಾಡ್ಕೊಂಡು ಹೋಗಿ ಅನ್ನೋ ಲೆಕ್ಕಾಚಾರಕ್ಕೆ ದಯವಿಟ್ಟು ಶೆಡ್ ಮಾಡಿಸೋರು ಇದನ್ನೊಂದು ನಾವು ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ನನಗಾಗಿದ್ದು ಅನುಭವ ಅದರಿಂದ. ಮತ್ತು ಇನ್ನೊಂದು ಮುಂದೆ ನಿಂತು ಮಾಡಿಸಿಲ್ಲ ಅಂದರೆ ಕೆಲಸ ಅಂತೂ ಎಲ್ಲ ಅರ್ಧಂಬರ್ಧ ಕೆಲಸ ಸುಮ್ಮನೆ ತಾಪೆ ಕೆಲಸ ಮಾಡ್ಬಿಟ್ಟು ಹೋಗ್ತಾರೆ ಅದರಿಂದ. ಸೊ ಇನ್ನೂ ಹೆಚ್ಚಿನ ಮಾಹಿತಿಗೆ ನಾನು ಆ್ಯಕ್ಚುಲಿ ಇದರಲ್ಲಿ ನಮ್ಮದು ದನಿನ್ ಶೆಡ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡೋದಕ್ಕಾಗಿಲ್ಲ. ಹೆಡ್ಲೈನ್ಸಲ್ಲೂ ಮೇನ್ ಪಾಯಿಂಟ್ಸ್ ಅಷ್ಟೇ ಹೇಳಿದ್ದೀನಿ. ನಿಮಗೆ ಫುಲ್ ಇನ್ಫಾರ್ಮೇಷನು ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ, MS ಫಾರ್ಮರ್ಸ್ ಅಂದ್ಬಿಟ್ಟು. ಮತ್ತು ತಿರ್ಗಿ ಫೇಸ್ಬುಕ್ ಪೇಜ್ ಇದೆ, ಅದರಲ್ಲೂ ಕೂಡ ಹಾಕಿರ್ತೀವಿ. ಸೊ ದಯವಿಟ್ಟು ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.